ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಸ್ವಾತಿ ಮತ್ತು ವಂಶಿ ಮನೆಯವರ ನಡುವೆ ಹಗ್ಗ ಜಗ್ಗಾಟ ಆಟ ಆಡೋಣ ಅಂತ ಕಾಂಪಿಟೇಷನ್ ಮಾಡಿರ್ತಾರೆ. ಆಗ ಎಲ್ಲರೂ ಹೊರಗಡೆ ಗ್ರೌಂಡ್ಗೆ ಬಂದು ನಿಂತ್ಕೊಂಡಿರ್ತಾರೆ. ಆಗ ಅಜಯ್, ವಂಶಿ ಬ್ರೋ, ಒಂದೇ ಸಲ ಗೇಮ್ ಆಡಿದ್ರೆ ಮುಗ್ದೋಗುತ್ತೆ, ಅದಕ್ಕೆ 3 ಟೈಮ್ಸ್ ಗೇಮ್ ಆಡೋಣ, ಅದರಲ್ಲಿ ಹೈಯೆಸ್ಟ್ ಯಾರು ವಿನ್ ಆಗ್ತಾರೋ ಅವರೇ ವಿನ್ನರ್ ಅಂತ ಹೇಳ್ತಾನೆ. ಆಗ ವಂಶಿ, ಇದು ಬೆಸ್ಟ್ ಐಡಿಯಾ, ಇದು ಚೆನ್ನಾಗಿದೆ ಪ್ರೀತಿ, ನೀನು ಕರೆಕ್ಟಾಗಿ ಡಿಸಿಷನ್ ಕೊಡ್ಬೇಕಮ್ಮ ಅಂತ ಹೇಳ್ತಾನೆ. ಆಗ ರಾಗಿಣಿ, ಹೌದು ಪ್ರೀತಿ, ನಿಮ್ಮ ಮನೆಯವರೆಲ್ಲ ಆ ಟೀಮಲ್ಲಿ ಇದ್ದಾರಂತ ನೀವು ಫೇವರಿಸಮ್ ಮಾಡೋ ಹಂಗಿಲ್ಲ, ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತಾಳೆ. ಆಗ ಪ್ರೀತಿ, ನಾವು ಸೋತ್ರೂ ಪರವಾಗಿಲ್ಲ, ಆದರೆ ಈ ಮೋಸ ಮಾಡೋದೆಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ದುರ್ಗಾ, ರಾಗಿಣಿ ನೀನ್ ತಲೆನೇ ಕೆಡ್ಸ್ಕೋಬೇಡ, ಇವತ್ತು ನಾವೇ ಗೆಲ್ಲೋದು, ಯಾಕೆ ಹೇಳು, ಈ ಕಡೆ ನಮ್ಮ ವಂಶಿ, ನಮ್ಮ ಬಂಗಾರ ಅಜಯ್ ಇಬ್ರು ಇದ್ದಾರೆ, ಇಬ್ರು ಜಿಮ್ ಬಾಡಿಗಳು ಗಟ್ಮುಟ್ಟಾಗಿದ್ದಾರೆ, ಅವ್ರ ಕಡೆ ಕುಮಾರ ಮಾತ್ರ ಇರೋದು, ಮಿಕ್ಟೋರೆಲ್ಲ ಹೆಣ್ಮಕ್ಳು, ವಿನ್ನರ್ಸ್ ನಾವೇ ಅಂತಾರೆ. ಆಗ ಸ್ವಾತಿ, ಅತ್ತೆ ಹೆಣ್ಮಕ್ಳು ಅಂತ ಕೇಳಂಗ್ ನೋಡ್ಬೇಡಿ, ನಾವು ತುಂಬಾ ಸ್ಟ್ರಾಂಗ್ ಆಗಿದೀವಿ, ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತಾಳೆ. ಆಗ ವಂಶಿ, ಸರಿ ಮಾತ್ನ ಇಲ್ಲೇ ನಿಲ್ಸೋಣ, ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ನೋಡೋಣ ಅಂತಾನೆ. ಆಗ ಪ್ರೀತಿ, ಸರಿ ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕೌಂಟ್ ಡೌನ್ ಮಾಡಿ ಗೇಮ್ನ ಸ್ಟಾರ್ಟ್ ಮಾಡಿಸ್ತಾಳೆ. ಆಗ ಹಗ್ಗ ಜಗ್ಗಾಟದಲ್ಲಿ ಮೊದಲನೇ ಸರ್ತಿ ಸ್ವಾತಿಯವರು ಸೋತ್ ಬಿಡ್ತಾರೆ. ಆಗ ವಂಶಿ ಟೀಮ್ನವರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ವಂಶಿ ಸ್ವಾತಿಗೆ, ಸ್ವಾತಿ ಇಷ್ಟು ಬೇಗ ಸುಸ್ತಾಗೋಯ್ತಾ ಅಂತಾನೆ. ಆಗ ಸ್ವಾತಿ, ಹಾಗೇನಿಲ್ಲ, ನನಗೆ ಸ್ಟ್ರಾಟಜಿ ಥಿಂಕ್ ಮಾಡಕ್ ಸ್ವಲ್ಪ ಟೈಮ್ ಬೇಕು ಅಂತಾಳೆ. ಆಗ ಅಜಯ್, ಬಾಬಿ ಇಲ್ಲಿ ಸ್ಟ್ರಾಟಜಿ ಅದು ಇದು ಏನು ಇಲ್ಲ, ಯಾರ ಹತ್ರ ಪವರ್ ಇರುತ್ತೋ ಅವರೇ ವಿನ್ ಆಗೋದು ಅಂತಾನೆ. ಆಗ ಸ್ವಾತಿ, ನೋಡೋಣ, ಇನ್ನೂ 2 ರೌಂಡ್ ಇದೆಯಲ್ವಾ, ನೋಡೋಣ ಅಂತಾಳೆ. ಆಗ ರಾಗಿಣಿ ಅಜಯ್ ಹತ್ರ ನೀರಿನ ಬಾಟ್ಲ್ನ ಇಸ್ಕೊಂಡು ಸ್ವಾತಿ ಕಡೆ ಹೋಗ್ತಾಳೆ. ಸ್ವಾತಿ, ತುಂಬಾ ಸುಸ್ತಾಗಿರ್ತೀಯ, ತಗೋ ನೀರ್ ಕುಡಿ ಅಂತಾಳೆ. ಆಗ ಸ್ವಾತಿ, ನನಗೆ ಸುಸ್ತಾಗಿದೆ, ನನಗೆ ಬಂದು ನೀರ್ ಕೊಡು ಅಂತ ನಾನು ಏನಾದ್ರೂ ನಿನಗೆ ಕೇಳಿದ್ನಾ ಅಂತಾಳೆ. ಆಗ ರಾಗಿಣಿ, ನಾನು ಏನೋ ಪಾಪ ಅಂತ ತಗೊಂಬಂದೆ, ನಿನಗೆ ಹೇಗೋ ಕನ್ಫರ್ಮ್ ಆಗಿರುತ್ತೆ ಅಲ್ವಾ, ನೀವು ಸೋಲ್ತೀರಿ ಅಂತ, ಅದಕ್ಕೆ ಸಮಾಧಾನ ಮಾಡೋಣ ಅಂತ ಬಂದೆ ಅಂತಾಳೆ. ಆಗ ಸ್ವಾತಿ, ನಾವ್ ಈಗ್ಲೇ ಸೋಲ್ತೀವಿ ಅಂತ ನೀನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಯಾ, ಅಷ್ಟೊಂದು ಕಾನ್ಫಿಡೆನ್ಸಾ ಅಂತಾಳೆ. ಆಗ ರಾಗಿಣಿ, ಯಾಕೆ ಸ್ವಾತಿ, ಫಸ್ಟ್ ರೌಂಡ್ ನೋಡ್ಲಿಲ್ವಾ ಎಷ್ಟು ಬೇಗ ಸೋತ್ರಿ ಅಂತ, ಸೇಮ್ ಲೈಫಲ್ಲೂ ಅಷ್ಟೇ, ನೀವು ಹೀಗೆ ಸೋಲ್ತಾ ಇರ್ತೀರಾ, ನಾವು ಹೀಗೆ ಗೆಲ್ತಾ ಇರ್ತೀವಿ ಅಂತಾಳೆ. ಆಗ ಸ್ವಾತಿ, ನೀವು ಲೀಡಲ್ಲಿ ಇರೋದಷ್ಟೇ ರಾಗಿಣಿ, ಒಂದು ಪಾಯಿಂಟ್ ಗೆದ್ಬಿಟ್ರಿ ಅಂತ ಗೇಮ್ನೇ ವಿನ್ ಆಗಿಲ್ಲ ನೀವು, ನಮಗಿನ್ನು ಪಾಯಿಂಟ್ ಬಂದಿಲ್ಲ ಅಂತ ನಾವು ಸೋತ್ವಿ ಅಂತಾನು ಅನ್ಕೋಬೇಡ, ಇನ್ನು 2 ರೌಂಡ್ ಇದೆ, ಆಮೇಲೆ ಈ ಡೈಲಾಗ್ ಹೇಳು ಅಂತಾಳೆ. ಆಗ ಪ್ರೀತಿ, ಎಲ್ಲರೂ ಈಗ 2ನೇ ರೌಂಡ್ನ ಶುರು ಮಾಡೋಣ ಅಂತ ಹೇಳಿ ಕರೀತಾಳೆ. ಆಗ 2 ಟೀಮು ಹಗ್ಗ ಜಗ್ಗಾಟನ ಆಡ್ತಾ ಇರುತ್ತೆ. ಆಗ ಸ್ವಾತಿ ಸ್ಟ್ರಾಟರ್ಜಿನ ಯೂಸ್ ಮಾಡಿ ಪ್ರೀತಿ ವಂಶಿ ಅವ್ರ ಕಾಲ ಹತ್ರ ಇರೋದು ಹಗ್ಗನ ಬರೀ ಹಾವ ಅಂತ ಹೇಳ್ತಾಳೆ. ಆಗ ವಂಶಿ ಟೀಮ್ ಎಲ್ಲ ಗಾಬರಿಯಾಗಿ ಹಾವು ಬಂದಿದೆ ಅಂತ ತಿಳ್ಕೊಂಡು ಹಗ್ಗನ ಸ್ವಲ್ಪ ಸಡಿಲವಾಗಿ ಹಿಡ್ಕೊಂಡ್ಬಿಡ್ತಾರೆ. ಆಗ ಸ್ವಾತಿ ಟೀಮ್ ಅವ್ರನ್ನ ಜಗ್ ಬಿಡ್ತಾರೆ. ಆಗ ಸ್ವಾತಿ ಟೀಮೇ ವಿನ್ ಆಗ್ಬಿಡುತ್ತೆ. ಆಗ ಅಜಯ್, ಬಾಬಿ ಇದು ಚೀಟಿಂಗ್, ವಂಶಿ ಬ್ರೋಗೆ ಮೋಸ ಮಾಡಿ ನೀವು ವಿನ್ ಆಗ್ಬಿಟ್ರಿ, ಆಟ ಇಲ್ಲ ಅಂತಿರ್ತಾನೆ. ಆಗ ರಾಗಿಣಿ, ಅಜ್ಜಿ ತಾತ ನೋಡಿ ಸ್ವಾತಿ ಚೀಟಿಂಗ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ವಂಶಿ, ಸ್ವಾತಿ ನಿನಗೆ ಫೇರ್ ಗೇಮ್ ಮಾಡಕ್ ಬರಲ್ವಾ, ಸರಿ ಬಿಡು, ಇನ್ನೂ 1 ರೌಂಡ್ ಇದೆ ಅಲ್ಲ, ಕೊನೆ ರೌಂಡ್, ಅದ್ರಲ್ಲಿ ನೋಡ್ಕೋತೀನಿ ಬಾ ಅಂತಾನೆ. ಆಗ ಸ್ವಾತಿ, ಓಹೋ, ನಾವು ಗೆದ್ದಿದ ತಕ್ಷಣ ಚೀಟಿಂಗ್ ಗೇಮ್ ಆಗೋಯ್ತಾ, ಇದು ನನ್ನ ಸ್ಟ್ರಾಟಜಿ ಆಗಿತ್ತು, ಅಷ್ಟಕ್ಕೂ ನಾನು ಹಾವು ಅಂತ ಕಿರ್ಚಾಡಿಲ್ವಲ್ಲ, ನೀವೇ ಹಗ್ಗ ಲೂಸ್ ಬಿಟ್ಟಿದ್ದು ಅಂತಾಳೆ. ಆಗ ಭವಾನಿ ಅವರು, ಹೌದು ವಂಶಿ, ಏನೋ ಹೇಳಿದ್ಲು ಅಂತ ನೀನ್ ಯಾಕಪ್ಪ ಹಗ್ಗನ ಸಡ್ಲ ಮಾಡಕ್ ಹೋದೆ, ಸ್ವಾತಿ ಏನು ಚೀಟಿಂಗ್ ಮಾಡಿಲ್ಲ, ಸುಮ್ನೆ ಆಟ ಶುರು ಮಾಡಿ ಅಂತ ಹೇಳ್ತಾರೆ. ಆಗ ವಂಶಿ, ಸರಿ ಕೊನೆ ರೌಂಡ್ ಇದೆ ತಾನೆ, ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ ಬಾ ಅಂತ ಹೇಳಿ ಮತ್ತೆ ಆಟನ ಶುರು ಮಾಡ್ತಾರೆ. ಇಬ್ರು ಹಗ್ಗ ಜಗ್ಗಾಡ್ತಾ ಇರ್ತಾರೆ. ಈ ಕಡೆ ಸ್ವಾತಿ ಟೀಮ್ಗೆ, ಸ್ವಾತಿ ಅಕ್ಕ ಅಮ್ಮ ಹೆಣ್ಮಕ್ಳ ಪವರ್ ಏನು ಅಂತ ತೋರ್ಸೋಣ, ನಮ್ಗೆ ಯಾರ್ಯಾರ ಮೇಲೆ ಕೋಪ ಇದೆಯೋ ಎಲ್ಲ ಹಗ್ಗದ ಮೇಲೆ ತೋರಿಸಿ ಅಂತ ಕಿರಿಸ್ತಾಳೆ. ಆಗ ಸ್ವಾತಿ ವಂಶಿಗೆ ಕಣ್ಣು ಹೊಡೆದು ಬಿಡ್ತಾಳೆ. ಅದನ್ನ ನೋಡಿ ವಂಶಿ ಕೈ ಬಿಟ್ಬಿಡ್ತಾನೆ ಹಗ್ಗನ. ಸ್ವಾತಿ ಟೀಮ್ ಗೆದ್ಬಿಡುತ್ತೆ. ಆಗ ಸ್ವಾತಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆಗ ಎಲ್ಲರೂ ಆಟ ಮುಗಿಸಿ ಮನೆ ಒಳಗಡೆ ಹೋಗ್ತಾರೆ. ಆಗ ಗಣಪತಿ ಅವರು, ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ರೆ, ನನಗಂತೂ ತುಂಬಾ ಖುಷಿ ಆಯ್ತು, ವಂಶಿ ನಿನ್ ಪ್ಲಾನ್ ಅಂದ್ರೆ ಪ್ಲಾನ್ ಕಣೋ ಅಂತಾರೆ. ಆಗ ವಂಶಿ, ಹೆಂಗ್ ಮ್ಯಾನ್, ನೀನ್ ಹೇಳೋದ್ ನೋಡ್ತಾ ಇದ್ರೆ ಪ್ರತಿ ವೀಕೆಂಡ್ ಈ ತರ ಪ್ಲಾನ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಅತ್ತೆ ಅಜ್ಜಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೇಳ್ತಾನೆ. ಆಗ ಪದ್ಮ ಅವರು, ತುಂಬಾ ಖುಷಿ ಆಯ್ತಪ್ಪ, ಮನ್ಸಿಗೆ ಹಗರವಾಗಿದೆ, ಯಾವಾಗ್ಲೂ ಚಿಕ್ಕೋರಿದ್ದಾಗ ಆಡಿದ್ದು ಬಿಟ್ರೆ ಇವಾಗ್ಲೇ ಅಪ್ಪ ಆಡಿದ್ದು ಅಂತ ಹೇಳ್ತಾರೆ. ಆಗ ಅವ್ರ ಅತ್ತೆ, ನನಗಂತೂ ನಮ್ಮ ಮನೆ ಸೋರ್ತಾ ಇದೆ ಅನ್ನೋದನ್ನೇ ಮರ್ತ್ಬಿಟ್ಟೆ, ವಂಶಿ ನೀನ್ ಹೇಳ್ದಾಗೆ ಸ್ವಲ್ಪ ದಿವ್ಸಕ್ಕೊಂದ್ಸಲನಾದ್ರೂ ನೀ ಈ ತರ ಆಟನ ಆಡ್ಬೇಕಪ್ಪ, ಈ ತರ ಆಟ ಆಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತಾರೆ. ಆಗ ಸ್ವಾತಿ, ಅಜ್ಜಿ ಆಟ ಆಡಕ್ ಬರಲ್ಲ, ಇದೆಲ್ಲ ಯಾಕೆ ಅಂತಿದ್ದೆ ನೋಡಿದ್ಯಾ, ಅದಕ್ಕೆ ಹೇಳೋದು ಚಿಕ್ಕವ್ರ ಮಾತು ಕೇಳಬೇಕು ಅಂತ ಅಂತಾಳೆ. ಸ್ವಾತಿ ವಂಶಿಗೆ, ವಂಶಿ ಅವರ ಗೆದ್ರೆ ಏನಾದ್ರೂ ಗಿಫ್ಟ್ ಕೊಡ್ತೀನಿ ಅಂತಿದ್ರಿ, ಎಲ್ಲಿ ಗಿಫ್ಟ್ ತೆಗಿರಿ ಅಂತಾಳೆ. ಆಗ ರಾಗಿಣಿ, ಸ್ವಾತಿ ನಿಮ್ಮ ಮನೆಯವ್ರನ್ನ ಕರ್ಕೊಂಬಂದು ಇಲ್ಲಿ ಇರಿಸ್ಕೊಂಡಿರೋದೇ ದೊಡ್ಡ ಗಿಫ್ಟು, ವಂಶಿ ಇವ್ರನ್ನ ಕರ್ಕೊಂಬಂದಿರ್ಲಿಲ್ಲ ಅಂದ್ರೆ ಪಾಪ ಎಷ್ಟು ಒದ್ದಾಡ್ಬೇಕಾಗಿತ್ತು ಅಂತ ಕೊಂಕ್ ಮಾತಾಡ್ತಾಳೆ. ಆಗ ವಂಶಿ, ರಾಗಿಣಿ ಸ್ವಲ್ಪ ನೋಡ್ಕೊಂಡ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಬೇರೆಯವ್ರ ಕಷ್ಟಕ್ಕೆ ಅಯ್ಯೋ ಪಾಪ ಅಂತ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ಆಡ್ಕೊಳ್ಳೋದು ಬೇಡ ಅನ್ಸುತ್ತೆ, ನಾಳೆ ನನಗೆ ನಿನ್ಗೆ ಈ ಸಿಚುವೇಶನ್ ಬರಲ್ಲ ಅಂತ ಏನ್ ಗ್ಯಾರಂಟಿ, ಈ ಮನೇಲಿ ನೀನ್ ಹೇಗೋ ಅವರು ಕೂಡ ಹಾಗೇನೆ,
ನೀನು ಅವ್ರಿಗೆ ಬೇಜಾರು ಮಾಡಿದ್ರೆ ನನಗೂ ಬೇಜಾರಾಗುತ್ತೆ ಅಂತ ಹೇಳ್ತಾನೆ. ಆಗ ಪ್ರೀತಿ ಹನುಮಾನ್ ವಿನ್ನರ್ಗೆ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಏನದು ಅಂತ ಕೇಳ್ತಾಳೆ. ಆಗ ವಂಶಿ ಹೋಗಿ ತನ್ನ ಬ್ಲೇಸರ್ನ ತೊಗೊಂಬರ್ತಾನೆ. ಆಗ ಅಜಯ್ ವಂಶಿ ಯಾರಿಗೆ ಇದು ಬ್ಲೇಸರು ಅಂತ ಕೇಳ್ತಾನೆ. ಆಗ ವಂಶಿ ಹೇಳ್ತೀನಿ ಇರು ಅಂತ ಹೇಳಿ, ಕುಮಾರ್ ಅವರೇ ಈ ಬ್ಲೇಸರ್ನ ನೀವು ತುಂಬ ಇಷ್ಟಪಟ್ಟಿದ್ರಲ್ವಾ ತಗೊಳ್ಳಿ ಅಂತಾನೆ. ಆಗ ಕುಮಾರ, ಬೇಡ ಬ್ರೋ, ಇದು ತುಂಬ ಕಾಸ್ಟ್ಲಿ ಇರೋದು, ಇಷ್ಟೊಂದು ಕಾಸ್ಟ್ಲಿ ಇರೋದನ್ನ ತಗೊಳಕ್ಕೆ ಮನಸ್ಸು ಒಪ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ದುರ್ಗಾ, ತಗೊಳಪ್ಪ, 20,000 ಬ್ಲೇಸರ್ ತಗೊಳ್ಳಿ ಅಂತ ಕೊಂಕ್ ಮಾತಾಡ್ತಾರೆ. ಆಗ ವಂಶಿ, ನೀವೆಲ್ಲ ಹೀಗೆ ಹೇಳಿದ್ರೆ ಕೇಳಲ್ಲ ಅಂತ ಹೇಳಿ ಕುಮಾರನ್ಗೆ ಆ ಬ್ಲೇಸರ್ನ ತಾನೇ ಹಾಕ್ತಾನೆ ವಂಶಿ. ಆಗ ಗಣಪತಿ ಅವರು ತನಗೆ ತುಂಬಾ ಇಷ್ಟ ಆಗಿರೋದು ಕೊಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಸ್ವಾತಿ ಅವಳ ಮೇಲಿರೋ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಸ್ವಾತಿ ಮಣಿಯವರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ.